ಗುರು ಬಿಗ್ ಬಾಸ್ ಅವರು ಮಾರ್ನಿಂಗ್ ಬಿಟ್ಟಿರೋಂತಹ ಪ್ರೋಮೋದಲ್ಲಿ ಪಾಪ ನಮ್ಮ ಪ್ರತಾಪ್ ಅವ್ರಿಗೆ ಎಲ್ಲ ಒಂದು ಕಡೆ ಪ್ಯಾನಿಕ್ ಆಗ್ತಾ ಇದ್ದಾರೆ ಅಂತ ಹೇಳಿ ಆಟದಿಂದ ಹೊರಗಡೆ ಇಡ್ತಾ ಇದ್ದಾರೆ. ಅಂದರೆ ಇಲ್ಲಿ ಬಿಗ್ ಬಾಸ್ ಅವರು ಒಂದು ಟಾಸ್ಕನ್ನು ಕೊಟ್ಟಿದ್ದಾರೆ. ಸೊ ಆ ಒಂದು ಟಾಸ್ಕ್ಗೂ ಮುಂಚೆ ಇದಕ್ಕೆ ಬೇಕಾಗಿರೋಂತಹ ಸರಿಯಾದ ಕ್ವಾಲಿಟೀಸ್ ಇರುವಂತಹ ಕಂಟೆಸ್ಟೆಂಟ್ಸ್ನ ಅಂದರೆ ಸ್ಪರ್ಧಿಗಳನ್ನು ಆಯ್ಕೆ ಮಾಡಿ ಅಂತ ಹೇಳ್ತಾರೆ. ಸೊ ಆಗ ನಮ್ರತಕ್ಕ ಮತ್ತು ಸಂಗೀತಕ್ಕ ಅವರು ಫಸ್ಟ್ ನಾನು ಇರ್ತೀನಿ, ಆಮೇಲೆ ನಮ್ರತ ಇರ್ತಾರೆ ಅಂತ ಹೇಳ್ತಾರೆ. ಆಮೇಲೆ ಪ್ರತಾಪ್ ಅವ್ರನ್ನ ಆಯ್ಕೆ ಮಾಡ್ಕೊಳ್ಳೋದ್ರ ಬಗ್ಗೆ ನಮ್ರತಕ್ಕ ಕೇಳಿದಾಗ ಇಲ್ಲ ಬೇಡ, ಅವರು ಬ್ಯಾಲೆನ್ಸಿಂಗ್ ಇರೋದಿಲ್ಲ, ಪ್ಯಾನಿಕ್ ಆಗ್ಬಿಡ್ತಾನೆ ತುಂಬ ಅನ್ನೋ ಥರ ಒಂದು ಮಾತನ್ನು ಹೇಳ್ತಾರೆ. ಪಾಪ ಪ್ರತಾಪ್ ಅಣ್ಣವ್ರಿಗೆ ಆ ಸಂದರ್ಭದಲ್ಲಿ ಎಷ್ಟು ಬೇಜಾರಾಗಿರುತ್ತೆ. ಯಾಕಂದರೆ ಬಿಗ್ ಬಾಸ್ ಮನೆಯಲ್ಲಿ ಒಂದು ವ್ಯಕ್ತಿತ್ವ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೋ ಅಷ್ಟೇನು ಆಟನೂ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಾನು ಬರೀ ವ್ಯಕ್ತಿತ್ವದಲ್ಲೇ ಬಿಗ್ ಬಾಸ್ ವಿನ್ ಆಗ್ತೀನಿ ಅಂದರೆ ಆಗೋದಿಲ್ಲ. ಸೊ ಆಟನೂ ಸಹ ಆಡಬೇಕು. ಸೊ ಅದಕ್ಕೋಸ್ಕರ ಅವರು ಆಟ ಆಡೋದಕ್ಕೋಸ್ಕರ ನನಗೂ ಒಂದು ಚಾನ್ಸ್ ಕೊಡಿ, ನೀವು ಎಲ್ಲದರಲ್ಲೂ ಸಹ ಎಲ್ಲ ಸರಿ ಪ್ಯಾನಿಕ್ ಆಗ್ತೀರಾ ಅಂತ ಸಪ್ರೇಟ್ ಮಾಡ್ತಿದ್ರೆ ನಾನು ಯಾವಾಗ ಆಟ ಆಡೋದು, ನನಗೂ ಆಡಬೇಕು ಅಂತ ಆಸೆ ಇದೆ ಅನ್ನೋ ಥರ ಹೇಳ್ತಾರೆ. ಸೊ ಅದಕ್ಕೆ ಸಂಗೀತಕ್ಕವರು ಇಲ್ಲ ಪ್ರತು ನೀನು ಎಷ್ಟೇ ಡಿಫೆಂಡ್ ಮಾಡ್ಕೊಂಬರ್ಬೋದು, ಬಟ್ ನೀನು ಎಲ್ಲ ಆಟದಲ್ಲಿ ಪ್ಯಾನಿಕ್ ಆಗ್ತೀಯ ಅನ್ನೋ ಥರ ಹೇಳ್ತಾರೆ. ಬಟ್ ಆಮೇಲೆ ಪಾಪ ಅವ್ರು ತುಂಬ ಒಂದು ಅಳೋ ಥರ ಹೋಗ್ಬಿಟ್ಟು ಕುತ್ಕೊಂಡು ಅಳ್ತಾ ಇರ್ತಾರೆ ಒಂದು ಪೌಡರ್ ರೂಮಲ್ಲಿ. ಪಾಪ ಆಗ ಕಾರ್ತಿಕ್ ಅವ್ರು ಬಂದು ಸಮಾಧಾನ ಮಾಡ್ತಾ ಇರ್ತಾರೆ. ಸೊ ಈ ಒಂದು ಪ್ರೋಮೋಗೆ ನಿಮ್ಮಗಳ ಒಂದು ರಿಯಾಕ್ಷನ್ ಯಾವ ಥರ ಇದೆ ಅಂತ ಚೆಕ್ ಮಾಡ್ತಾ ಹೋದರೆ ಕಮೆಂಟ್ಸು ಸ್ವಲ್ಪ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಅದರಲ್ಲಿ ತುಂಬ ಹೈಲೈಟ್ ಆಗಿರೋಂಥ ಕಮೆಂಟ್ಸನ್ನು ನಿಮಗೂ ಹೇಳೋಣ ಅಂತ ಬಂದಿದ್ದೀನಿ. ಆ್ಯಂಡ್ ಇದು ನನ್ನ ಪರ್ಸ್ನಲ್ ಕಮೆಂಟ್ ಅಥವಾ ನಮ್ಮ ಚಾನಲ್ ಕಮೆಂಟ್ ಅಂತೂ ಅಲ್ಲವೇ ಅಲ್ಲ, ಇದು ನಿಮ್ಮಗಳ ಕಮೆಂಟ್ ಜಸ್ಟ್ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಸೊ ಇದರಲ್ಲಿ ಮೊದಲನೇ ಕಮೆಂಟ್ ನೋಡ್ತಾ ಹೋದರೆ, ಮನೆ ಒಳಗಡೆ ಪ್ರತಾಪ್ಗೆ ವೋಟ್ ಹಾಕಿಲ್ಲ ಅಂದರೆ ಏನು, ಹೊರಗಡೆ ನಾವು ವೋಟ್ ಹಾಕಿ ಬಿಗ್ ಬಾಸ್ ಗೆಲ್ಲಿಸೋಣ. ಸೊ ಅವ್ರು ಡಿಸೈಡ್ ಆಗ್ಬಿಟ್ಟಿದ್ದಾರೆ ನಮ್ಮ ಕರ್ನಾಟಕದ ಜನತೆ, ಬಿಗ್ ಬಾಸ್ ಮನೇಲಿ ವೋಟ್ ಆಗದೆ ಇದ್ರೆ ಏನಂತೆ, ಹೊರಗಡೆ ನಾವಿದ್ದೀವಿ ಜನ ಅವರನ್ನು ಗೆಲ್ಸೋದಕ್ಕೆ ವೋಟ್ ಹಾಕಿ ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಪ್ರತುಗೆ ಸಂಗೀತ ಹತ್ರ ಜಗಳ ಮಾಡಬೇಕಾದಾಗ ಬರೋ ಧೈರ್ಯ ಬೇರೆಯವ್ರ ಜೊತೆ ಮಾಡುವಾಗ ಯಾಕೆ ಬರಲ್ಲ. ಸೊ ಅವ್ರು ಹೇಳ್ತಿದ್ದಾರೆ ಪ್ರತಾಪ್ಗೆ ಸಂಗೀತ ಅವ್ರ ಹತ್ರ ಜಗಳ ಮಾಡಬೇಕಾದ್ರೆ ಬರೋ ಧೈರ್ಯ ಬೇರೆಯವ್ರ ಹತ್ರ ಮಾಡಬೇಕಾದ್ರೆ ಯಾಕೆ ಬರಲ್ಲ ಅನ್ನೋ ಒಂದು ಕ್ವಶನ್ ಕೇಳಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಫಸ್ಟ್ ಈ ನಮ್ರತನ ತೆಗಿಬೇಕು ಗುರು. ಇದು ನಾನಲ್ಲ ಗುರು ಹೇಳ್ತಿರೋದು, ಕಮೆಂಟ್ ಹಾಕಿರೋದೇ ಆ ಥರ ಇದೆ. ಫಸ್ಟ್ ಈ ನಮ್ರತನ ತೆಗಿಬೇಕು, ಆಗ ಸರಿ ಹೋಗುತ್ತೆ ಅನ್ನೋ ಥರ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಪ್ರತಾಪ್ ಅವರೇ ಯಾರಿಗೂ ಹೆದರಬೇಡಿ, ಧೈರ್ಯವಾಗಿ ಆಟವನ್ನಾಡಿ, ನಿಮ್ಮೊಂದಿಗೆ ನಾವಿದ್ದೇವೆ. ಸೊ ನೋಡಿದ್ರೆ ಜನಗಳ ಪ್ರೀತಿಯನ್ನು ಎಷ್ಟು ಮಟ್ಟಿಗೆ ಗಳಿಸಿದರೆ ಅಂತ ಇಲ್ಲಿ ಗೊತ್ತಾಗುತ್ತೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಪ್ರತಾಪ್ಗೆ ಯಾರು ಹೆಂಗೆ ಅಂತ ಇವಾಗ ಗೊತ್ತಾಯ್ತಿದೆ. ಸೊ ಅವ್ರು ಹೇಳ್ತಿದ್ದಾರೆ ಪ್ರತಾಪ್ಗೆ ಯಾರು ಹೆಂಗಿದ್ದಾರೆ, ಯಾರ ಹತ್ರ ಹೆಂಗಿರಬೇಕು, ಇನ್ಮೇಲೆ ನಾನು ಹೆಂಗೆ ಆಡಬೇಕು ಅನ್ನೋದು ಸರಿಯಾಗಿ ಗೊತ್ತಾಗ್ತಾ ಇದೆ, ಇನ್ಮೇಲೆ ಚೇಂಜ್ ಆಗ್ತಾರೆ ಅನ್ನೋ ಥರ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಪ್ರತಾಪ್ ಸ್ವಾಮೀಜಿ ಬಂದು ಹೋದ ಮೇಲೆ ಪಾಪ ಸೈಲೆಂಟ್ ಆಗಿದ್ದಾರೆ, ಈ ರೀತಿ ಭವಿಷ್ಯ ಹೇಳಬಾರ್ದಿತ್ತು ಸ್ವಾಮೀಜಿ, ಅವಶ್ಯಕತೆ ಇರಲಿಲ್ಲ. ಸೊ ಅವ್ರು ಹೇಳ್ತಿದ್ದಾರೆ ಪ್ರತಾಪ್ ಅವರು ಒಂದು ಸ್ವಾಮೀಜಿ ಬಂದು ಹೋದ್ಮೇಲೆ ಈ ಥರ ಸೈಲೆಂಟ್ ಆಗಿಬಿಟ್ಟಿದ್ರೆ ಎಲ್ಲದಕ್ಕೂ ಸಹ, ಪಾಪ ಆ ಥರ ಸ್ವಾಮೀಜಿಯವರು ಹೇಳಬಾರ್ದಾಗಿತ್ತು ಅಂತ ಅನ್ನಿಸ್ತಿದೆ ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಪ್ರತಾಪ್ ಬಳಸಿಕೊಂಡು ಸಂಗೀತ ಇಲ್ಲಿ ತನಕ ಬಂದಿದ್ದಾಳೆ, ಇವಾಗ ಪ್ರತಾಪ್ಗೆ ಪ್ಯಾನಿಕ್ ಅಂತ ಹೇಳ್ತಿದ್ದಾಳೆ ಊಸರವಳ್ಳಿ ಸಂಗೀತ. ಅವ್ರು ಹೇಳ್ತಿದ್ದಾರೆ ಪಾಪ ಪ್ರತಾಪನ್ನೇ ಬಳಸ್ಕೊಂಡು ಇಲ್ಲರಿಗೂ ಬಂದಿರೋದವಳು, ಅಂದರೆ ಈಗ ಪ್ರತಾಪ್ಗೆ ಪ್ಯಾನಿಕ್ ಅಂತ ಹೇಳಿ ಒಂದು ಇದನ್ನು ಇದು ಮಾಡ್ತಿದ್ದಾಳೆ. ಸೊ ಊಸರವಳ್ಳಿ ಸಂಗೀತ ಅನ್ನೋ ಥರ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಸಂಗೀತ ಅವರು ನಿನ್ನೆ ಲೈವ್ನಲ್ಲಿ ಪ್ರತು ಮಿಸ್ ಮಾಡ್ಕೊತಿದ್ದೀನಿ ಅಂತ ಹೇಳಿದರು, ಗೇಮ್ ಅಂತ ಬಂದಾಗ ಎಲ್ಲನೂ ನೋಡಬೇಕಾಗುತ್ತೆ, ಸೊ ಅದಕ್ಕೆ ಈ ಸಂಗೀತ ನಿರ್ಧಾರ ಸರಿ. ಸೊ ಅವ್ರು ಹೇಳ್ತಿದ್ದಾರೆ ಒಂದು ಗೇಮ್ ಅಥವಾ ಟಾಸ್ಕ್ ಅಂತ ಬಂದಾಗ ಈ ಥರ ಒಂದು ನಿರ್ಧಾರ ತಗೊಂಡಿರೋದು ಸರಿ ಅನ್ನಿಸ್ತಾ ಇದೆ. ಯಾಕಂದರೆ ನಿನ್ನೆ ಸಂಗೀತ ಅವರು ಲೈವಲ್ಲಿ ನೋಡಬೇಕಾದ್ರೆ ಪ್ರತಾಪ್ ಮಿಸ್ ಯು ಅಂತ ಹೇಳ್ತಿದ್ರು, ಬಟ್ ಈ ಥರ ಒಂದು ನಿರ್ಧಾರ ತಗೊಂಡ್ರೆ ಒಂದು ರೀಸನ್ ಇರುತ್ತೆ ಅನ್ನೋ ಥರ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಎಲ್ಲಾದ್ರಲ್ಲೂ ತನಗೆ ಚಾನ್ಸ್ ಸಿಕ್ಕಿಲ್ಲ ಅಂತ ಹೇಳೋ ಸಂಗೀತ ಪ್ರತಾಪ್ಗೆ ನಿಂಗೆ ಹಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾಳೆ, ಅವನ ಹಿಂದೆ ಹಾಕೋದು ಎಷ್ಟು ಸಾರಿ, ತನಗೆ ಆದರೆ ನ್ಯಾಯ, ಬೇರೆಯವ್ರಿಗೆ ಆದರೆ ಅನ್ಯಾಯ. ಸೊ ಅವ್ರು ಹೇಳ್ತಿದ್ದಾರೆ ಸಂಗೀತ ಎಲ್ಲಾದ್ರೂ ನನಗೆ ಚಾನ್ಸ್ ಸಿಗಲಿಲ್ಲ, ನನಗೆ ಅವಕಾಶ ಕೊಡಲಿಲ್ಲ ಅಂತ ಕಿರ್ಚ್ತಾ ಇರ್ತಾರೆ, ಮತ್ತು ಇದು ಮಾಡ್ತಾ ಇರ್ತಾರೆ. ಸೊ ಬೇರೆಯವ್ರಿಗೂ ಈಗ ಪ್ರತಾಪ್ಗೂ ಅದೇ ರೀತಿ ಆಗ್ತಾಯಿದೆ, ಪ್ರತಾಪ್ಗೆ ನೀನು ಆಡೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ, ಇವ್ರಿಗಾದ್ರೆ ಮಾತ್ರ ಅನ್ಯಾಯ, ಬೇರೆಯವ್ರಿಗಾದ್ರೆ ನ್ಯಾಯ ನನ್ನ ಹತ್ರ ಕಮೆಂಟ್ ಹಾಕಿದ್ದಾರೆ. ನೆಕ್ಸ್ಟ್ ಕಮೆಂಟ್ ಬಂದು, ಸಂಗೀತ ಹೇಳಿದ್ದು ಸರಿ ಇದೆ, ಪ್ರತಾಪ್ಗೆ 2 ಗೇಮ್ ಆಗಲೇ ಸಿಕ್ಕಿದೆ, ಗೇಮ್ ಸಿಕ್ಕಿರಲಿಲ್ಲ ಅಂದಿದ್ರೆ ಸಂಗೀತ ತಪ್ಪು ಇರ್ತಿತ್ತು, ಆದರೆ ಪ್ರತಾಪ್ ಆಗಲೇ 2 ಆಟ ಆಡವನೆ. ಅವರು ಹೇಳ್ತಿರೋದು
ಸಂಗೀತ ಹೇಳ್ತಾರೆ ಸರಿ ಇದೆ ಅಂತ, ಯಾಕಂದರೆ ಪ್ರತಾಪ್ ಅವರು ಈಗ ಆಲ್ರೆಡಿ 2 ಆಟ ಆಡಿದ್ದಾರೆ. ಸೊ ಈಗ ಸಂಗೀತ ಹೇಳ್ತಿರೋಂಥ ತಗೊಂಡಂಥ ನಿರ್ಧಾರ ತಪ್ಪು ಅಂತ ಹೇಳೋಕ್ಕಾಗಲ್ಲ ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಸ್ವಾರ್ಥಿ ಸಂಗೀತ ತನ್ನ ನರಿ ಬುದ್ಧಿ ತೋರಿಸಿದ್ಲು. ಸೊ ಅವ್ರು ಹೇಳ್ತಿದ್ದಾರೆ ಪಾಪ, ಸ್ವಾರ್ಥಿ ಸಂಗೀತ ಅವರ ನರಿ ಬುದ್ಧಿ ತೋರಿಸ್ಬಿಟ್ರೆ ಲಾಸ್ಟ್ಗೆ ಅನ್ನೋ ಥರ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ತಮ್ಮ ತಮ್ಮ ಅಂತ ಬೆನ್ನಿಗೆ ಚೂರಿ ಹಾಕಿದೆಯಲ್ಲ ಸಂಗಿ. ಅವ್ರು ಹೇಳ್ತಿದ್ದಾರೆ ಪಾಪ ಬಾಯಿ ತುಂಬ ತಮ್ಮ ಅಂತ ಕರಿತಿದ್ದೆ, ಅವರನ್ನು ಬಾಯಿ ತುಂಬ ದೀದಿ ಅಂತ ಕರಿತಿದ್ದ, ಕೊನೆಗೆ ಅವನ ಬೆನ್ನಿಗೆ ಚೂರಿ ಹಾಕ್ಬಿಟ್ಟಲ್ಲ ಸಂಗೀತ ಅಂತ ಕಮೆಂಟ್ ಹಾಕಿರೋದು. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಟಾರ್ಗೆಟ್ ಅಂತ ಹೇಳಿ ವುಮೆನ್ಸ್ ಕಾರ್ಡ್ ಬಳಸಿ ಸ್ಕ್ರೀನ್ ಸ್ಪೇಸ್ಗಾಗಿ ಮನೆಯಲ್ಲಿರುವ ಉಳಿದ ಸ್ಪರ್ಧಿಗಳ ಇಮೇಜ್ ಹಾಳು ಮಾಡುತ್ತಿರುವ ಸಂಗೀತ. ಸೊ ಅವ್ರು ಹೇಳ್ತಿದ್ದಾರೆ ಒಂದು ಸರಿ ಸ್ಕ್ರೀನ್ ಸ್ಪೇಸ್ ಅಂತ ಹೇಳಿದ್ರಲ್ಲ ಒಂದು ಆಟದಲ್ಲಿ, ಸೊ ಅದಕ್ಕೋಸ್ಕರ ಸ್ಕ್ರೀನ್ ಸ್ಪೇಸ್ಗೋಸ್ಕರ ಒಂದು ವುಮೆನ್ಸ್ ಕಾರ್ಡನ್ನು ಪ್ಲೇ ಮಾಡಿ ಎಲ್ಲರ ಒಂದು ಇಮೇಜನ್ನು ಹಾಳು ಮಾಡ್ತಾ ಇರೋಂಥದ್ದು ಸಂಗೀತ ಅನ್ನೋ ಥರ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಪ್ರತಾಪ್ ಸಂಗೀತ ಜೊತೆ ಆರ್ಗ್ಯೂ ಮಾಡ್ತಾರೆ, ಬಟ್ ಮನೆಯವರೆಲ್ಲ ಸೇರಿ ಅಟ್ಯಾಕ್ ಮಾಡಿದ್ರೆ ಪ್ಯಾನಿಕ್ ಆಗ್ತಾರೆ, ಹರ್ ಡಿಸಿಷನ್ ಈಸ್ ಕರೆಕ್ಟ್. ಸೊ ಅವ್ರು ಹೇಳ್ತಿದ್ದಾರೆ ಸಂಗೀತ ಪ್ರತಾಪ್ ಜೊತೆ ಆರ್ಗ್ಯೂ ಮಾಡ್ಬೋದು, ಬಟ್ ಮನೆಯವರೆಲ್ಲ ಸೇರಿ ಪ್ರತಾಪ್ನ ಅಟ್ಯಾಕ್ ಮಾಡಿದಾಗ ಅವನು ತುಂಬ ಪ್ಯಾನಿಕ್ ಆಗ್ತಾನೆ, ಸೊ ಅದು ಸಂಗೀತ ಡಿಸಿಷನ್ ಕರೆಕ್ಟ್ ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ನೋಡಿ ಬ್ರೋ ಸಾಕ, ಸಂಗೀತ ಈಸ್ ಅವಕಾಶವಾದಿ, ಯಾರು ಬೇಕೋ ಅವರ ಜೊತೆ ಸೇರ್ಕೋತಾಳೆ. ಸೊ ಅವ್ರು ಹೇಳ್ತಿದ್ದಾರೆ ಸಂಗೀತ ಅವಕಾಶವಾದಿ, ಇಲ್ಲೇ ಒಂದು ಎಕ್ಸಾಂಪಲ್ ಸಿಗ್ತಾ ಇದೆ ನೋಡಿ, ಎಲ್ಲಿ ಬೇಕೋ ಅಲ್ಲಿ ಸೇರ್ಕೊತಾಳೆ ಅವಕಾಶ ಸಿಕ್ಕಿದಾಗ ಅನ್ನೋ ಥರ ಕಮೆಂಟ್ ಹಾಕಿರೋದು. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ನಮ್ರತ ನಿನ್ನ ಕ್ಯಾಪ್ಟನ್ ಆಗಲು ಪ್ರಯತ್ನ ಪಟ್ಟವನು ಪ್ರತಾಪ್ ಕಾರಣ, ಪ್ರತಾಪ್ಗೆ ಅವಕಾಶ ಕೊಡಬೇಕಾಗಿತ್ತು. ಸೊ ಅವ್ರು ಹೇಳ್ತಿದ್ದಾರೆ ಒಂದು ನಮ್ರತ ನೀನು ಫಸ್ಟ್ ಕ್ಯಾಪ್ಟನ್ ಆಗೋದಕ್ಕೆ ಪ್ರಯತ್ನ ಪಟ್ಟಿದ್ದೇ ಪಾಪ ಪ್ರತಾಪ್, ಹೆಲ್ಪ್ ಮಾಡಿದ್ದು ಪ್ರತಾಪೇ ಪಾಪ, ಈಗ ಅವನಿಗೆ ಒಂದು ಅವಕಾಶ ಕೊಡಬೇಕಾಗಿತ್ತಲ್ವಾ ಅನ್ನೋ ಥರ ಒಂದು ಕ್ವಶನ್ ಕೇಳ್ತಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಪ್ರತಾಪ್ ಮೊನ್ನೆಯ ಡಿಸ್ಕ್ ಟಾಸ್ಕ್ನಲ್ಲಿ ತುಂಬ ಸಮಯ ತೆಗೆದುಕೊಂಡಿದ್ದ, ಹೆಣ್ಣು ಮಕ್ಕಳು ಕೂಡ ಸರಿಯಾಗಿ ಥ್ರೋ ಮಾಡಿದ್ದಾರೆ, ಅವನಿಗೆ ಗೊತ್ತಿಲ್ಲ ಈ ಬಾರಿಯ ಟಾಸ್ಕ್ನಲ್ಲಿ ಪ್ರತಾಪ್ ಹೊರಗಿಡುವ ನಮ್ರತಾ ಸಂಗೀತ ನಿರ್ಧಾರ ಸರಿಯಾಗಿದೆ. ಅವ್ರು ಹೇಳ್ತಿದ್ದಾರೆ ಮೊನ್ನೆ ಡಿಸ್ಕ್ ಥ್ರೋ ಮಾಡೋಂಥ ಟಾಸ್ಕಲ್ಲಿ ಪ್ರತಾಪ್ ತುಂಬ ಟೈಮ್ ತಗೊಂಡಿದ್ದ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಈಗ ಸಂಗೀತ ಮತ್ತು ನಮ್ರತ ತಗೊಂಡಿರೋಂಥ ಡಿಸಿಷನ್ ಚೆನ್ನಾಗಿದೆ, ಕರೆಕ್ಟಾಗಿದೆ ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಚಾನ್ಸ್ ಕೊಟ್ಟಾಗ ಸಂಗೀತ ಆಟ ಆಡಿದ್ದು ನೋಡಿದ್ರಾ, ಫುಲ್ 0. ಪನಿಷ್ಮೆಂಟ್ ಕೊಟ್ಟಾಗ ಮಾಡಲ್ಲ ಅಂತ ಕ್ಯಾಪ್ಟನ್ಗೆ ಡಿಸ್ರೆಸ್ಪೆಕ್ಟ್ ಆಗಿ ಮಾತಾಡೋನು, ಟಾಸ್ಕ್ ಕೊಟ್ಟಿಲ್ಲ ಅಂತ ಕ್ಲಾರಿಟಿ ಕೇಳ್ತಾನೆ. ಪ್ರೋಮೋ ನೋಡಿದ್ರೆ ತನಿಷಾ ಯಾಕೆ ಸಂಗೀತಗೆ ಚಾನ್ಸ್ ಕೊಟ್ಟಿಲ್ಲ ಅಂತ ಇವಾಗ ಗೊತ್ತಾಯಿತು. ಆಫ್ಟರ್ ವಾಚಿಂಗ್ ಎಪಿಸೋಡ್ ತನಿಷಾ ರಾಕೆಟ್ ಬೆನ್ನಿಗೆ ಬೀಯಿಂಗ್ ಕ್ಯಾಪ್ಟನ್ ಮೈಂಡ್ ಬ್ಲೋಯಿಂಗ್. ಅವ್ರು ಹೇಳಿದ್ರೆ ಸಂಗೀತ ಒಂದು ಚಾನ್ಸ್ ಕೊಟ್ಟಿಲ್ಲ ಅಂತ ಅಷ್ಟೆಲ್ಲ ಇದು ಮಾಡ್ತಿದ್ಲು, ಸೊ ತನಿಷಾ ಇಸ್ ಕರೆಕ್ಟಾಗಿ ಮಾಡಿದ್ದಾಳೆ, ಎಪಿಸೋಡ್ ನೋಡಿದ್ಮೇಲೆ ಗೊತ್ತಾಯಿತು ಅಂತ ಕಮೆಂಟ್ ಹಾಕಿದ್ದಾರೆ. ನೆಕ್ಸ್ಟ್ ಕಮೆಂಟ್ ಬಂದು, ಇನ್ನು ನಂಬು ದೀದಿನ, ಪ್ರತಾಪ್ ಮೊದಲು ಈಗ ಹಾಗೇ ಇರಬೇಕಾಗಿತ್ತು, ನೀನು ದೀದಿನ ತನ್ನ ಬೇಳೆನ ಬೇಯಿಸ್ಕೊಂಡ ಮೇಲೆ ಮುಗೀತು, ನಿನ್ನ ಅವಶ್ಯಕತೆ ಇರಲ್ಲ ನಿನ್ನ ದೀದಿಗೆ. ಸೊ ಅವ್ರು ಹೇಳ್ತಿದ್ರು ದೀದಿ ಅಂತ ಹೇಳ್ತಿದ್ದಲ್ಲ, ಫಸ್ಟ್ ನೀನು ಕರೆಕ್ಟಾಗಿ ಇದ್ದೆ, ನಿನ್ನ ಅವಶ್ಯಕತೆ ಮುಗಿದ್ಮೇಲೆ ನಿನ್ನ ದೀದಿಗೆ ನಿನ್ನ ಹತ್ರ ಏನು ಕೆಲಸ ಇರೋದಿಲ್ಲ, ಅವಳಿಗೆ ಕೆಲಸ ಮುಗಿಸ್ಕೊಂಡು ಹೊರಟೋಗ್ತಾ ಇರ್ತಾಳೆ, ಇನ್ನೂ ಚೆನ್ನಾಗಿ ನಂಬಪ್ಪ ನೀನು ಅನ್ನೋ ಥರ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಇಲ್ಲಿ ಯಾರು ಪ್ಯಾನಿಕ್ ಆಗೋಲ್ಲ ಪಾಪ, ಚಾನ್ಸ್ ಕೊಡಬೇಕು ಪ್ರತಾಪ್ಗೆ, ನೀವುಗಳೇ ಆಡಿದ್ರೆ ಅವ್ರು ಯಾವಾಗ ಆಡೋದು, ಇಟ್ಸ್ ನಾಟ್ ಫೇರ್. ಸೊ ಅವ್ರು ಹೇಳ್ತಾ ಇದ್ದಾರೆ ಪಾಪ ಇಲ್ಲಿ ಯಾರು ತಾನೇ ಪ್ಯಾನಿಕ್ ಆಗೋದಿಲ್ಲ, ಒಂದು ಚಾನ್ಸ್ ಕೊಡಬೇಕಾಗಿತ್ತು ಪ್ರತಾಪ್ಗೆ, ಎಲ್ಲ ನೀವೇ ಆಡ್ಬಿಟ್ರೆ ಪ್ರತಾಪ್ಗೆ ಎಲ್ಲ ಒಂದು ಚಾನ್ಸನ್ನು ಯಾರು ಕೊಡ್ತಾರೆ, ಒಂದು ಅವಕಾಶ ಯಾರು ಕೊಡ್ತಾರೆ ಅನ್ನೋ ಥರ ಕಮೆಂಟ್ ಹಾಕಿದ್ದಾರೆ. ನಾಟ್ ಫೇರ್, ಇದು ಸರಿ ಇಲ್ಲ ಅನ್ನೋ ಥರ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಪ್ರತಾಪ್ ಇಸ್ ನಾಟ್ ಫೀಲಿಂಗ್ ವೆಲ್, ಸೊ ಶಿ ಡಿಡಂಟ್ ಚೂಸ್ ಪ್ರತಾಪ್, ವಿ ಆಲ್ವೇಸ್ ಸಪೋರ್ಟ್ ಸಂಗೀತ ಪ್ರತಾಪ್. ಸೊ ಅವ್ರು ಹೇಳಿದೆ ಪ್ರತಾಪ್ಗೆ ಅಂದರೆ ಹುಷಾರಿಲ್ಲ ಅಥವಾ ಏನೋ ಸರಿ ಇಲ್ಲ, ಅದಕ್ಕೋಸ್ಕರ ಅವನನ್ನು ಆಯ್ಕೆ ಮಾಡ್ಕೊಂಡಿಲ್ಲ, ಸೊ ಅವ್ರು ಕರೆಕ್ಟಾಗಿ ಡಿಸಿಷನ್ ತಗೊಂಡಿದ್ದಾರೆ ಅನ್ನೋ ಥರ ಕಮೆಂಟ್. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಸಂಗೀತ ಈಸ್ ದ ವರ್ಸ್ಟ್ ಪ್ಲೇಯರ್ ಆ್ಯಂಡ್ ಡಬಲ್ ಗೇಮ್ ವೇಸ್ಟ್ ಬಾಡಿ ಸ್ಪಾಯ್ಲಿಂಗ್ ಬಿಗ್ ಬಾಸ್. ಸೊ ಅವ್ರು ಹೇಳ್ತಿದ್ದಾರೆ ಸಂಗೀತ ಒಂದು ವೇಸ್ಟ್ ಬಾಡಿ ಬಿಗ್ ಬಾಸ್ ಟೈಮನ್ನು ಸ್ಪಾಯ್ಲ್ ಮಾಡ್ತಿದ್ದಾರೆ, ಆ್ಯಂಡ್ ಅವರು ಒಂದು ವರ್ಸ್ಟ್ ಪ್ಲೇಯರ್ ಮತ್ತು ಡಬಲ್ ಗೇಮ್ ಅಂತ ಕಮೆಂಟ್ ಹಾಕಿದ್ದಾರೆ. ನೆಕ್ಸ್ಟ್ ಕಮೆಂಟ್ ಬಂದು, ಪ್ರತಾಪ್ನ ಸಮಾಧಾನ ಮಾಡುತ್ತಿರುವ ಕಾರ್ತಿಕ್ ಅವರ ವ್ಯಕ್ತಿತ್ವವನ್ನು ತೋರುತ್ತದೆ. ಸೊ ಅಲ್ಲಿ ಕಾರ್ತಿಕ್ ಅವರು ಹೋಗ್ಬಿಟ್ಟು ಪಾಪ ಪ್ರತಾಪ್ಗೆ ಸಮಾಧಾನ ಮಾಡ್ತಾ ಇರ್ತಾರೆ, ಸೊ ಇಲ್ಲಿ ಕಾರ್ತಿಕ್ ಅವರ ವ್ಯಕ್ತಿತ್ವ ಎಂಥದ್ದು ಅಂತ ತೋರಿಕೆ ಆಗ್ತಾ ಇದೆ ಅನ್ನೋ ಥರ ಕಮೆಂಟ್. ನೆಕ್ಸ್ಟ್ ಕಮೆಂಟ್ ಬಂದು,
ಪ್ರತಾಪ್ಗೆ ಚಾನ್ಸ್ ಸಿಕ್ಕಿದ್ರೆ ಆಗಲೇ ಸಂಗೀತ ನಮ್ರತ ನಿರ್ಧಾರ ಸರಿ ಇದೆ. ಅಂದರೆ ಪ್ರತಾಪ್ ಅವ್ರಿಗೆ ಆಲ್ರೆಡಿ ಚಾನ್ಸ್ ಸಿಕ್ಕಿದೆ, ಸೊ ಸಂಗೀತ ನಮ್ರತ ಕರೆಕ್ಟಾಗಿ ಡಿಸಿಷನ್ ತಗೊಂಡಿದ್ದಾರೆ ಅಂತ. ನೆಕ್ಸ್ಟ್ ಕಮೆಂಟ್ ಬಂದು, ಸಂಗೀತ ನಮ್ಮಿ ಇಬ್ಬರು ಡಿಸಿಷನ್ ತಗೊಂಡಿದ್ದಾರೆ, ಬಟ್ ಎಲ್ರಿಗೂ ಕಾಣ್ತಿರೋದು ನಮ್ಮ ಹುಡುಗಿ ಮಾತ್ರ. ಅಂದರೆ ಇಲ್ಲಿ ಸಂಗೀತ ಮತ್ತು ನಮ್ರತ ಇಬ್ಬರು ಸಹ ಪ್ರತಾಪ್ ಬೇಡ ಅಂತ ಹೇಳಿರೋದು, ಆದರೆ ಸಂಗೀತ ಮಾತ್ರನೇ ಎಲ್ಲರಿಗೂ ಕಾಣಿಸ್ತಿದ್ದಾರೆ ಅನ್ನೋ ಥರ ಕಮೆಂಟ್. ನೆಕ್ಸ್ಟ್ ಕಮೆಂಟ್ ಬಂದು, ಪ್ರತಾಪ್ ಸಂಗೀತ ನೋವಿನಲ್ಲಿ ಇದ್ದಾಗ ಸಮಾಧಾನ ಮಾಡ್ತಾನೆ, ಪ್ರತಾಪ್ ನೋವಿನಲ್ಲಿ ಇದ್ದಾಗ ಸಂಗೀತ ಅವನು ತಿರುಗಿ ಕೂಡ ನೋಡೋದಿಲ್ಲ. ಸೊ ಅವ್ರು ಹೇಳ್ತಿದ್ರು, ಪಾಪ ಸಂಗೀತ ನೋವಲ್ಲಿ ಇರಬೇಕಾದ್ರೆ ಪ್ರತಾಪ್ ಹೋಗಿ ಅಳ್ಬೇಡಿ ದೀದಿ, ಸಮಾಧಾನ ಮಾಡ್ಕೊಳ್ಳಿ ಅನ್ನೋ ಥರ ಎಲ್ಲ ಹೇಳ್ತಾ ಇರ್ತಾನೆ. ಬಟ್ ಈಗ ಪ್ರತಾಪ್ ನೋವಲ್ಲಿದ್ದಾನೆ, ಅವನು ಅಳ್ತಾ ಇದ್ದಾನೆ, ಸೊ ಈಗ ಅವನ ಕಡೆ ತಿರುಗು ಸಹ ನೋಡ್ತಾ ಇಲ್ಲ ಈ ಸಂಗೀತ ಅನ್ನೋ ಥರ ಕಮೆಂಟ್. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಒಂದು ಪ್ರತಾಪನ ಕಂಡ್ರೆ ಅಲ್ಲಿ ಎಲ್ಲರಿಗೂ ಭಯಾನೇ, ಫೈನಲಲ್ಲಿ ಗೆಲ್ಲೋದು ಪ್ರತಾಪ್ ಅವರೇ, ಡೋಂಟ್ ವರಿ ಬಿ ಹ್ಯಾಪಿ. ಸೊ ಅವ್ರು ಹೇಳ್ತಿದ್ದಾರೆ, ಪ್ರತಾಪ್ನ ಕಂಡ್ರೆ ಅಲ್ಲಿರುವಂಥ ಕಂಟೆಸ್ಟೆಂಟ್ಸ್ ಎಲ್ಲರಿಗೂ ಭಯನೇ, ಯಾಕಂದರೆ ಫೈನಲಲ್ಲಿ ಗೆಲ್ಲೋದು ಅವರೇ ಅಂತ. ಸೊ ಡೋಂಟ್ ವರಿ ಪ್ರತಾಪ್, ಬಿ ಹ್ಯಾಪಿ ಅಂತ ಕಮೆಂಟ್. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಕಾರ್ತಿಕ್ ಪ್ರತಾಪ್ನ ನೋವಿನಲ್ಲಿ ಸಾಂತ್ವನ ಹೇಳ್ತಿರೋದು ಒಬ್ಬನೇ, ಎಲ್ಲರೂ ಪ್ರತಾಪ್ನ ಕುಗ್ಗೋ ಥರ ಮಾಡ್ತಾ ಇದ್ದಾರೆ ಗುರು, ಯುವನ್ ಸಂಗೀತ ಕೂಡ. ಅವ್ರು ಹೇಳ್ತಿದ್ದಾರೆ, ಪ್ರತಾಪ್ಗೆ ಸಮಾಧಾನ ಮಾಡ್ತಾರೆ ಅಂತ, ಅದು ನೋವಿನಲ್ಲಿ ಇರಬೇಕಾದ್ರೆ ಅದು ಕಾರ್ತಿಕ್ ಮಾತ್ರನೇ, ಪ್ರತಾಪ್ಗೆ ನೋವು ಕೊಡ್ತಾರೋ ಲೀಸ್ಟಲ್ಲಿ ಸಂಗೀತ ಕೂಡ ಇದ್ದಾರೆ ಅನ್ನೋ ಥರ ಕಮೆಂಟ್. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಆಟದಿಂದ ತೆಗೆದು ಹಾಕಿದ ಅದನ್ನು ಯಾರು ಕೂಡ ಒಪ್ಪಿಕೊಳ್ಳುತ್ತಿಲ್ಲ, ಇಲ್ಲಿ ಅವರಿಗೋಸ್ಕರ ಆಟ ಆಡೋಕ್ಕೆ ಬಂದಿದ್ದಾರೆ. ಸೊ ಅವ್ರು ಹೇಳ್ತಿದ್ದಾರೆ, ಇಲ್ಲಿ ಇಂಡಿವಿಜುವಲ್ ಗೇಮ್ ಆಡೋಕ್ಕೆ ಬಂದಿದ್ದಾರೆ, ಯಾಕಂದರೆ ಈಗ ಬಿಗ್ ಬಾಸ್ ಆಟದಲ್ಲಿ ಪ್ರತಾಪನ ತೆಗೆದು ಹಾಕಿರ್ಬೋದು, ಸೊ ಅದು ಅವರು ಪರ್ಸ್ನಲ್ ಆಟ, ಅಂದರೆ ಅವ್ರಿಗೋಸ್ಕರ ಅವ್ರು ಆಟ ಆಡೋಕ್ಕೆ ಬಂದಿದ್ದು, ಇಲ್ಲಿ ಯಾರಿಗೂ ಅವಕಾಶ ಕೊಡೋದಕ್ಕೆ ಬಂದಿಲ್ಲ ಅನ್ನೋ ಥರ ಕಮೆಂಟ್ ಹಾಕಿದ್ದಾರೆ. ಬಟ್ ಏನೇ ಆಗಲಿ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರಿಗೂ ಸಹ ಈಕ್ವಲ್ ಆಪರ್ಚುನಿಟಿ ಅನ್ನೋದು ಸಿಗಲೇಬೇಕು. ಯಾಕಂದರೆ ಬಿಗ್ ಬಾಸ್ ಮನೇಲಿ ಇರೋಂಥ ಕಂಟೆಸ್ಟೆಂಟ್ಸ್ ಎಲ್ಲರೂ ಸಹ ಅವರ ಒಂದು ಎಬಿಲಿಟಿಯನ್ನು ಮೀರಿ ಒಂದೊಂದು ಫೀಲ್ಡಿಂದ ಹೋಗಿರ್ತಾರೆ. ಸೊ ಅಲ್ಲಿ ಬಿಗ್ ಬಾಸ್ ಮನೆಗೆ ಹೋಗಿದ್ದಾರೆ ಅಂತಂದಮೇಲೆ ಅಲ್ಲಿ ಇರಬೇಕಾಗಂತ ಎಲ್ಲ ಅರ್ಹತೆ ಅವ್ರಿಗಿದೆ. ಸೊ ನಿಮ್ಮ ಪ್ರಕಾರ ಪ್ರತಾಪ್ ಅವ್ರಿಗೆ ಅವಕಾಶ ಸಿಕ್ಕಬೇಕಾಗಿತ್ತಾ ಅಥವಾ ಸಿಗದೇ ಇರೋದೇ ಒಳ್ಳೇದಾ? ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ. ಇಷ್ಟೆಲ್ಲ ಇದು ನನ್ನ ಕಮೆಂಟ್ಸ್ ಅಲ್ಲ, ಇದು ನನ್ನ ಪರ್ಸ್ನಲ್ ಕಮೆಂಟ್ ಅಂತ ಫಸ್ಟೇ ಅಲ್ಲ, ಇದು ನಮ್ಮ ಚಾನಲ್ ಕಮೆಂಟೂ ಅಲ್ಲ, ನಿಮ್ಮಗಳ ಕಮೆಂಟು ಜಸ್ಟ್ ನಾನು ಹೈಲೈಟ್ ಇರೋದನ್ನು ನಿಮ್ಮ ಹತ್ರ ಹೇಳಿದೆ ಅಷ್ಟೇ. ಆ್ಯಂಡ್ ನಾನು ಹೇಳಿದಂಥ ಕಮೆಂಟ್ ರಿವ್ಯೂ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇದೇ ಥರ ಇನ್ನಷ್ಟು ವೀಡಿಯೋಸ್ಗೋಸ್ಕರ ನೀವು ನೋಡ್ತಾ ಇರಿ ನಮ್ಮ ಚಾನಲನ್ನು.